ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳೋಕ್ಕೆ ಇದು BJP ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು BJP ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಬಿಹಾರಕ್ಕೆ ಯೂಸ್ ಮಾಡಿದಾರೋ, ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು BJPಗೆ ಬಿಟ್ಟಂಥ ವಿಚಾರ. ಒಂದು ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. 43 ಕಂತನ್ನು ಹಾಕಿದ್ದೀವಿ, 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳೋಕ್ಕೆ ಇದು BJP ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು BJP ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಬಿಹಾರಕ್ಕೆ ಯೂಸ್ ಮಾಡಿದಾರೋ, ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು BJPಗೆ ಬಿಟ್ಟಂಥ ವಿಚಾರ. ಒಂದು ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. 43 ಕಂತನ್ನು ಹಾಕಿದ್ದೀವಿ, 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ಯಾರು ಹೇಳಿದ್ರು? ಕಾಣೆನೂ ಆಗಿಲ್ಲ, ಗೃಹಲಕ್ಷ್ಮಿ ಹಣನೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ಸದನಕ್ಕೆ ಹೋಗ್ತಾ ಇದ್ದೀನಿ, ಸದನದಲ್ಲಿ ಚರ್ಚೆ ಆಗಲಿ, ಮೊನ್ನೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಸೊ ಏನೇನಾಗುತ್ತೆ ಸದನದಲ್ಲಿ ಉತ್ತರ ಕೊಡ್ತೀವಿ. ಕಾಣೆ ಆಗಲಿಕ್ಕೆ ಹೇಳಿದ ಮಾತಂಗೆ ನಡ್ಕೊಳ್ಳೋಕ್ಕೆ ಇದು BJP ಅಲ್ಲ, ಇದು ಕಾಂಗ್ರೆಸ್ ಗ್ಯಾರಂಟಿ, ಇದು BJP ಗ್ಯಾರಂಟಿ ಅಲ್ಲ. ನೋಡಿ, ನಾನು ಯಾವತ್ತಿದ್ರೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ. ಬಿಹಾರಕ್ಕೆ ಯೂಸ್ ಮಾಡಿದಾರೋ, ಹರಿಯಾಣಕ್ಕೆ ಯೂಸ್ ಮಾಡಿದಾರೋ ಅದು BJPಗೆ ಬಿಟ್ಟಂಥ ವಿಚಾರ. ಒಂದು ಮಾತನ್ನ ಹೇಳ್ತೀನಿ, ಸದನದಲ್ಲಿ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ. 43 ಕಂತನ್ನು ಹಾಕಿದ್ದೀವಿ, 23 ಕಂತನ್ನು ಹಾಕಿದ್ದೀವಿ. 46,000 ರೂಪಾಯಿ ಇಲ್ಲಿಯವರೆಗೆ ಆಗಿದೆ, ಆಗಸ್ಟ್ವರೆಗೆ ಕ್ಲಿಯರ್ ಮಾಡಿದ್ದೀನಿ ಅಂತ. ಇವತ್ತು ಕೂಡ ನಾನು ಅದಕ್ಕೆ ಬದ್ಧ ಇದ್ದೀನಿ. ನಾನು ಈ ವರ್ಷದ ಫೈನಾನ್ಸ್ ಇಯರ್ಗೆ ಹೇಳಿದ್ದೀನಿ, ಮಿಕ್ಕಿರೋದೆಲ್ಲ ನನ್ನ ಸದನದಲ್ಲಿ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.